ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನೀನು ಈ ದಿನದ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ನಮ್ಮೊಂದಿಗಿದ್ದು ನಮ್ಮನ್ನು ನಡೆಸಿದ್ದಿ. ನಿನಗೆ ಸ್ತೋತ್ರವಾಗಲಿ. ಆಮೇಲೆ ಕರ್ತನಲ್ಲಿ ಪ್ರಿಯರೇ, ಕ್ರೈಸ್ತರು ನಾವು ಎಂಬುದಾಗಿ ನಮ್ಮನ್ನು ನೋಡುವಾಗಲೇ ಇತರರಿಗೆ ಕಾಣುತ್ತೇವೋ? ಗಲಾತ್ಯ 13:24 ನಾವು ಮನನ ಮಾಡುವುದಾದರೆ, ಖಂಡಿತ ಪವಿತ್ರಾತ್ಮನ ಸಹಾಯದಿಂದ ನಾವು ಕ್ರೈಸ್ತರು ಎಂಬುದಾಗಿ ನಮ್ಮನ್ನು ನೋಡುವಾಗಲೇ ಆ ಭಾವನೆ ಖಂಡಿತ ಬರುತ್ತೆ. ಯಾವನಾದರೂ ಕ್ರಿಸ್ತನಲ್ಲಿ ಇರುವುದಾದರೆ ಆತನು ನೂತನ ಸೃಷ್ಟಿಯಾದನು ಎಂಬ ಸುವಾರ್ತಿಕನ ಪ್ರಕಾರ ನಾವು ಆತ್ಮಿಕ ಬೆಳವಣಿಗೆಯಲ್ಲಿ ಇನ್ನೂ ಮಕ್ಕಳೇ ಆಗಿದ್ದೇವೆ. ಕ್ರಿಸ್ತಿಯ ಜೀವಿತದಲ್ಲಿಯೂ ನಮ್ಮ ಬದುಕಿನ ಪ್ರತಿಯೊಂದು ವಿಷಯದಲ್ಲಿಯೂ ನಾವು ಕ್ರೈಸ್ತತ್ವವನ್ನು ಪ್ರತಿಬಿಂಬಿಸುವವರಾಗಿರಬೇಕು ಎಂಬುದೇ ಈ ಒಂದು ಗಲಾತ್ಯದಲ್ಲಿ ನಾವು ನೋಡುವವರಾಗಿದ್ದೇವೆ. ದೇವರು 14 ಗುಣಗಳನ್ನ ಇಷ್ಟಪಡುವುದಿಲ್ಲ. ಗಲಾತ್ಯ 5:19 ನೋಡುತ್ತೇವೆ. ನಾವು ಹುಟ್ಟಿನಿಂದಲೇ ಪಾಪಿಗಳು. ನಾವು ನಮ್ಮನ್ನು ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡುತ್ತೇವೋ ಆ ಕ್ಷಣದಿಂದ ಗಲಾತ್ಯ 5:22 ದಿನೇ ದಿನೇ ಯೇಸು ಕ್ರಿಸ್ತನಲ್ಲಿ ಹೊಸಬರಾಗುತ್ತೇವೆ. ಪ್ರತಿ ಹೆಜ್ಜೆಯಲ್ಲೂ ದೇವರ ಆತ್ಮನ ಸಹಾಯ ದೊರೆಯುತ್ತದೆ. ಆತ್ಮನು ನಮ್ಮೊಂದಿಗೆ ಮಾತನಾಡಬೇಕಾದರೆ ಆತನ ಸ್ವರಕ್ಕೆ ಕಿವಿಗೊಡುವವರಾಗಿ ವಿಧೇಯರಾಗುವ ಪ್ರಿಯರೇ. ನಾವು ದೇವರ ಮಹಿಮೆಗಾಗಿ ಕಾರ್ಯ ಮಾಡುವುದಾದ್ರೆ ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು ಶತಸಿದ್ಧವಾಗಿ ನಡೆಯುತ್ತದೆ ಎಂಬುದು ಸತ್ಯ. ನಡೆಸುವಾತನು ಸದಾ ಕಾಲಕ್ಕೂ ನಮ್ಮೊಂದಿಗಿರುವನು. ಆಮೇಲೆ